ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವರೊಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಮನೋಹರಿ ಎನ್ ಅಂತ ಹೇಳ್ಬಿಟ್ಟು, ಇವರ ಒಂದು ವಯಸ್ಸು ನೋಡೋದಾದರೆ 24 ವರ್ಷ ಆಗಿದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರಿಗೆ ಎಳೆಯ ವಯಸ್ಸು ಇದೆ ಮತ್ತು ತೂತ ಕೂಡ ಎಳೆಯದಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಊರು ನೋಡೋದಾದರೆ ಹುಣಸೂರು, ಮೈಸೂರು ಜಿಲ್ಲೆ ಅವರು ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಸಮಸ್ಯೆ ನೋಡೋದಾದರೆ ಒಂದು ಗಂಡು ಮಗು ಆಗುತ್ತಿಲ್ಲ ಅನ್ನೋದೇ ಇವರ ಒಂದು ಸಮಸ್ಯೆಯಾಗಿರುತ್ತದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರ ಒಂದು ಹವ್ಯಾಸ ನೋಡೋದಾದರೆ ಮುಟ್ಟಿ ನೋಡಿಕೊಳ್ಳುವುದು ನನ್ನ ಒಂದು ದಿನನಿತ್ಯದ ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇವರ ಒಂದು ಆಸೆ ನೋಡೋದಾದರೆ ಒಬ್ಬ ವಂಶ ಬೆಳೆಸುವ ಮಗ ಬೇಕು ಅನ್ನುವುದು ಇವರ ಒಂದು ಜೀವನದ ದೊಡ್ಡ ಆಸೆಯಾಗಿದೆ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಗಂಡು ಮಗು ಹುಟ್ಟಿಲ್ಲದಕ್ಕೆ ಕಾರಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಮ್ಮ ಮದುವೆಯಾಗಿ ಇವತ್ತಿಗೆ 6 ವರ್ಷಗಳು ಕಳೆದವು. 3 ಜನ ಹೆಣ್ಣು ಮಕ್ಕಳು. ಆದರೆ ಹೊರತು ಒಬ್ಬ ಕೂಡ ಮನೆ ಕಾಯುವ ಗಂಡು ಮಗು ಆಗಿಲ್ಲ ಅನ್ನೋ ಚಿಂತೆ ನನ್ನ ಮನದಲ್ಲಿ ಇನ್ನೂ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಡಾಕ್ಟರ್ ಬಳಿ ಹೋದಾಗ ಅವರು ನನಗೆ ಒಂದು ರೀತಿಯ ಸಲಹೆಯನ್ನು ಕೊಟ್ಟರು. ಗಂಡನ ಬಿಟ್ಟು ಬೇರೆಯವರನ ಜೊತೆಗೆ 3 ತಿಂಗಳು ದಂಗಾಟ ಮಾಡಿದರೆ ಮಗುವಾಗುವ ಸಾಧ್ಯತೆ ಹೆಚ್ಚು. ಒಮ್ಮೆ ಗಂಡನಿಗೆ ಹೇಳಿ ಟ್ರೈ ಮಾಡಿ ನೋಡು, ಬೇರೆಯವರ ಜೊತೆಗೆ ದಂಗಾಟದ ಸಂಬಂಧ ಇಟ್ಟುಕೊಂಡು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರ ಒಂದು ಗಂಡು ಮಗು ಹುಟ್ಟಿಲ್ಲದಕ್ಕೆ ಕಾರಣಗಳು ಇವು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹೀಗೆ ಮಾಡಿದರೆ ಗಂಡು ಮಗು ಆಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನಗೆ ಮಗು ಆಗುವವರೆಗೆ ನೀವು ಬಂದು ನಮ್ಮ ಮನೆಯಲ್ಲಿ ಇರುವುದಕ್ಕೆ ನನ್ನ ಗಂಡನಿಗೆ ಒಪ್ಪಿಗೆ ಇದೆ. ಅವರು ಕೂಡ ಎಸ್ ಅಂದಿದ್ದಾರೆ, ಅವರಿಗೆ ಹೇಳಿದ ತಕ್ಷಣ ಅಂತ ಹೇಳಿಕೊಂಡಿರೋದು. ಇಬ್ಬರು ರಾತ್ರಿ ಹೊತ್ತು ಜೊತೆಗೆ ಮಲಗೋಣ, ಆದರೆ ಬೆಳಗಿನ ಜಾವ 5 ಗಂಟೆಗೆ ಎದ್ದು ದಂಗಾಟ ಮಾಡಿದರೆ ಗಂಡು ಮಗು ಆಗುವ ಅವಕಾಶ ಹೆಚ್ಚಿರುತ್ತದೆ ನೋಡಿ ಅಂತ ಕೂಡ ಡಾಕ್ಟರ್ ಹೇಳಿದ್ದಾನೆ. ಅದನ್ನು ದಿನರಾತ್ರಿ ನಾವು ಟ್ರೈ ಮಾಡಲೇಬೇಕು ಅಂತ ಹೇಳಿಕೊಂಡಿದ್ದಾರೆ. ನನ್ನ ಆಸೆ ನಿಮ್ಮಿಂದ ಪೂರ್ಣ ಆದ ಮೇಲೆ 25 ಲಕ್ಷ ಕೊಟ್ಟು ಮನೆಗೆ ಕಳಿಸುತ್ತೇನೆ, ಮತ್ತೆ ಬೇಕಾದರೆ ಕರಿತೀನಿ, ಆವಾಗ ಬಂದು ಇನ್ನೊಂದು ಮಗು ಕೊಟ್ಟು ಹೋಗಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನೀವು ನನಗೆ ಹೀಗೆ ಮಾಡಿದರೆ ಗಂಡು ಮಗು ಆಗುತ್ತದೆ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಮಹೇಂದ್ರ ಸ್ಕಾರ್ಪಿಯೋ ರಿವ್ಯೂ ಅಂತ ಹೇಳಿಕೊಂಡಿರೋದು. ಅಂದರೆ ಇತ್ತೀಚೆಗೆ ಇವರು ಮಹೇಂದ್ರ ಸ್ಕಾರ್ಪಿಯೋ ತಗೊಂಡಿದ್ದಾರೆ, ಅದರ ಒಂದು ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೋಡೋಣ ಬನ್ನಿ. ಇದರ ಒಂದು ಇಂಜಿನ್ ನೋಡೋದಾದರೆ 2184 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಪವರ್ ನೋಡೋದಾದರೆ 130 bhp ಇದೆ ಅಂತ ಹೇಳಿಕೊಂಡಿರೋದು. ಆದರೆ ಟ್ರಕ್ ನೋಡೋದಾದರೆ 300 Nm ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಸೀಟಿಂಗ್ ಕೆಪಾಸಿಟಿ ನೋಡೋದಾದರೆ 7+9 ಇದೆ ಅಂತ ಹೇಳಿಕೊಂಡಿರೋದು. ಇಲ್ಲ 7 ಇಲ್ಲ 9 ಜನ ಈ ಗಾಡಿಯಲ್ಲಿ ಕುಂದಿರಬಹುದು ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಡ್ರೈವ್ ಟೈಪ್ ನೋಡೋದಾದರೆ RWD ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಡ್ರೈವಿಂಗ್ ಸೀಟ್ ನೋಡಬಹುದು. ಇಲ್ಲಿ ಇದರ ಪಕ್ಕದಲ್ಲಿ ಕುಳಿತುಕೊಳ್ಳುವ ಒಂದು ಸೀಟ್ ನೋಡಿಕೊಳ್ಳಬಹುದು. ಇದು ಒಂದು ಫ್ಯೂಲ್ ನೋಡೋದಾದರೆ ಡೀಸೆಲಿನಿಂದ ನಡೆಯುವ ಒಂದು ಗಾಡಿ ಇದೆ ಅಂತ ಹೇಳಿಕೊಂಡಿದ್ದಾರೆ. ಗ್ಲೋಬಲ್ NCAP ಸೇಫ್ಟಿ ರೇಟಿಂಗ್ ನೋಡೋದಾದರೆ 5 ಸ್ಟಾರ್ ಇದೆ ಈ ಒಂದು ಗಾಡಿಗೆ ಅಂತ ಹೇಳಿಕೊಂಡಿದ್ದಾರೆ. ಈ ಗಾಡಿನಲ್ಲಿ ಮ್ಯೂಸಿಕ್ ಎಲ್ಲ ನಿಮಗೆ ಏನೇನು ಫೆಸಿಲಿಟಿ ಬೇಕು ಎಲ್ಲ ಸಿಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಈ ಮಹೇಂದ್ರ ಸ್ಕಾರ್ಪಿಯೋ ಗಾಡಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.